ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಗಣೇಶ್ರೀ ಗೌಡ ಮಿನಿ ಲಾಗ್. ಎಲ್ಲರೂ ಹೇಗಿದ್ದೀರಾ? ಏನು ಗೊತ್ತಾ, ತುಂಬ ದಿನ ಆದಮೇಲೆ ನನಗೆ ಫಿಶ್ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಫಿಶ್ನ ಮುಂಚೆ ತುಂಬ ತಿಂತಾಯಿದ್ದೆ, ಬಟ್ ಈ ನಡುವೆ ತೊಗೊಳಕ್ಕೆ ಹೋಗೋಕ್ಕೆ ಮಾಡೋಕ್ಕೆ ಟೈಮೇ ಸಿಗದಿರೋ ಕಾರಣ ತಿನ್ನೋದು ಕಮ್ಮಿನೇ ಆಗಿದೆ. ಔಟ್ಸೈಡ್ ನನಗೆ ಫಿಶ್ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ, ಬಿಕಾಸ್ ನಾನೇ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ತುಂಬ ಕಾನ್ಫಿಡೆಂಟಾಗಿ ಮಾಡೋ ರೆಸಿಪಿ ಅಂದರೆ ಅದು ಫಿಶ್ ರೆಸಿಪಿ ಒಂದೇ. ಹ್ಯಾವ್ ಫಿಶ್ ತೊಗೊಂಡು ಬಂದೆ, ಬಾಂಗ್ಡಾ ಸಿಕ್ತು, ಫ್ರೆಶ್ ಆಗಿತ್ತು. ಅಂದರೆ ಇದು ಗೌರ್ನಮೆಂಟ್ ಎಲ್ಲ ಇರುತ್ತಲ್ಲ ಸ್ಟಾಲು, ಅಲ್ಲಿ ಹೋಗಿದೆ. ಸೊ ಅಲ್ಲಿ ಫ್ರೆಶ್ ಆಗಿ ಸಿಗುತ್ತೆ. ಏನಿವೆ ತೊಗೊಂಡು ಬಂದೆ. ಏನು ಗೊತ್ತಾ, ಫಿಶ್ ಒಳಗಡೆ ಕಪ್ಪು ಕಲರ್ ಒಂಥರ ಪಾರ್ಟ್ ಇರುತ್ತೆ. ಸೊ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಇಲ್ಲ ಅಂದರೆ ಫಿಶ್ ಮಾಡಿದ್ಮೇಲೆ ಅದು ಸ್ವಲ್ಪ ಕಹಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಇವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಫಿಶ್ ರವಾ ಫ್ರೈ ಮಾಡೋಣ ಅಂತ ಹೇಳಿ ಪಟ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಏನಿಲ್ಲ, ಇದಕ್ಕೆ ಫಿಶ್ ಕಬಾಬ್ ಪೌಡರು ಆ್ಯಂಡ್ ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಲೆಮನ್, ಸ್ವಲ್ಪ ನೀರು. ಅಂದರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಎಷ್ಟು ನಿಮಗೆ ನೀವು ಫಿಶ್ಗೆ ಅಪ್ಲೈ ಮಾಡಿದ್ರೆ ನೀಟಾಗಿ ಕೂರಬೇಕು, ಆ ಥರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಅದನ್ನು ಕಲಿಸ್ಕೋಬೇಕಾಗತ್ತೆ. ಅದನ್ನು ಕಲಿಸ್ಕೊಂಡ್ಬಿಟ್ಟು ಫಿಶ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಫಿಶ್ಗೆ ಮಾರ್ಕ್ ಹಾಕಿಸ್ಕೊಳ್ಳಿ, ಇಲ್ಲಾಂದರೆ ನೀವೇ ಮನೆಗೆ ತಂದು ಕೂಡ ಮಾರ್ಕ್ ಮಾಡ್ಕೋಬೋದು, ಏನೋ ತೊಂದರೆ ಇಲ್ಲ. ಮಾರ್ಕ್ ಮಾಡಿದ್ರೆ ಅದೆಲ್ಲ ಏನಿದೆ ಮಸಾಲೆ ಅದು ಫಿಶ್ ಒಳಗಡೆ ನೀಟಾಗಿ ಇಳಿಯುತ್ತೆ ಅಂತ ಹೇಳಿಬಿಟ್ಟು ನಾನಿವತ್ತು 1 kg ಫಿಶ್ ತಂದಿದ್ದೆ. ಆಲ್ಮೋಸ್ಟ್ 1 kg ಬಾಂಗ್ಡಾ ಬಂದ್ಬಿಟ್ಟು 7 ಫಿಶಸ್ ಏನೋ ಬಂದಿತ್ತು, ಮೀಡಿಯಮ್ ಸೈಜಲ್ಲೇ ಇತ್ತು. ಇವಾಗ ಸೂಜಿ ರವೆ ಅಂತ ಹೇಳ್ತೀವಲ್ಲ, ಸೊ ಆ ಸೂಜಿ ರವೆನ ಎತ್ತಿಕೊಂಡಿದ್ದೀನಿ. ಆ ಸೂಜಿ ರವೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಫಿಶ್ನ ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಫ್ರಿಜ್ಜಿಂದ ತೆಗೆದು ನೀಟಾಗಿ ಡಿಪ್ ಅಂದರೆ ಕರೆಕ್ಟಾಗಿ ಅದು ಸೂಜಿ ರವೆ ಜೊತೆ ನೀಟಾಗಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ಗ್ಯಾಪ್ ಸಿಗದೆ ಇರೋ ರೀತಿ ನೀಟಾಗಿ ಫಿಲ್ ಮಾಡಿಬಿಟ್ಟು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಯೂಶ್ವಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಸಮ್ಟೈಮ್ಸು, ಬಟ್ ಇವತ್ತು ನಮ್ಮ ಮನೇಲಿ ಫ್ರೆಶ್ ಕೋಕೋನಟ್ ಆಯಿಲ್ ಇಲ್ಲದೆ ಇರೋ ಕಾರಣ ನಾರ್ಮಲ್ ನಾವು ಯೂಸ್ ಮಾಡೋ ಸನ್ಫ್ಲವರ್ ಆಯಿಲಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಕೋಕೋನಟ್ ಆಯಿಲಲ್ಲಿ ಯೂಸ್ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ಇವಾಗ 2 ಕಡೆ ಹದವಾಗಿ ಬೇಯಿಸ್ಕೊಳ್ಳೋಣ. ಫಿಶ್ಗಳದಲ್ಲಿ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ರಪ್ ಅಂತ ಬೆಂದೋಗುತ್ತೆ, ತುಂಬ ಟೈಮ್ ತೊಗೊಳ್ಳೋದೇ ಇಲ್ಲ. ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂತ ನೀವೇ ನೋಡಿ. ಆ ರವೆ ವಾವ್, ಇವಾಗ ಎಡಿಟ್ ಮಾಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಏನು ಸಖತ್ತಾಗಿ ಕೋಟಿಂಗ್ ಆಗಿತ್ತು ಗೊತ್ತಾ, ತಿನ್ನೋಕ್ಕಂತೂ ಅಲ್ಟಿಮೇಟ್ ಆಗಿತ್ತು. ನಾನಂತೂ ತುಂಬ ದಿನಗಳಾದಮೇಲೆ ತಿಂದಿದ್ದು, ಚಪ್ಪಿಸ್ಕೊಂಡು ತಿಂದಿದ್ದೀನಿ, ಅಷ್ಟು ಸಖತ್ತಾಗಿತ್ತು. ಅದ್ರ ಜೊತೆ ಆನಿಯನ್ನು, ಒಂದು ಸ್ವಲ್ಪ ಲೆಮನ್ ಮತ್ತು ಕುಕ್ಕುಂಬರ್